ವೆಲ್ಕಮ್ ಟು ದಿ ಪ್ರೆಸೆಂಟೇಷನ್. ಇವತ್ತಿನ ಈ ಪ್ರೆಸೆಂಟೇಷನಲ್ಲಿ ನಾವು ಕಳೆದ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿರುವಂತಹ ಎಕ್ಸರ್ವೈಲಿನ್ ಸಿದ್ಧಾಂತ ಅಥವಾ ಎಕ್ಸರ್ವೈಲಿನ್ ಥಿಯರಮ್ ಇದರ ಮುಂದುವರಿದ ಭಾಗದ ಬಗ್ಗೆ ಅಧ್ಯಯನ ಮಾಡೋಣ. ಕಳೆದ ಕ್ಲಾಸ್ನಲ್ಲಿ ನಾವು ನೋಡ್ಕೊಂಡಿದ್ದೇವೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ, ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ, ಎಕ್ಸರ್ವೈಲಿನ್ ಥಿಯರಿ ಮತ್ತು ಕಾಂಪಿಟೇಟಿವ್ ಅಡ್ವಾಂಟೇಜ್ ಥಿಯರಿ ಅನ್ನೋದಾಗಿ ಸಿದ್ಧಾಂತಗಳಿರುವಂತಹದ್ದು. ಅದರಲ್ಲಿ ಒಂದು ಎಕ್ಸರ್ವೈಲಿನ್ ಸಿದ್ಧಾಂತ ಆಗಿರುತ್ತೆ. ಈ ಎಕ್ಸರ್ವೈಲಿನ್ ಸಿದ್ಧಾಂತದ ಪ್ರಕಾರ ಫ್ಯಾಕ್ಟರ್ ಎಂಡೋಮೆಂಟುಗಳ ಆಧಾರದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಇರುವಂತಹದ್ದು. ಕೆಲವೊಂದು ರಾಷ್ಟ್ರಗಳಲ್ಲಿ ಬಂಡವಾಳ ಅಧಿಕ ಇರುತ್ತೆ, ಕೆಲವೊಂದು ರಾಷ್ಟ್ರಗಳಲ್ಲಿ ಶ್ರಮ ಅಥವಾ ಲೇಬರ್ ಅಧಿಕ ಇರ್ತಾರೆ. ಸೊ ಯಾವ ರಾಷ್ಟ್ರದಲ್ಲಿ ಬಂಡವಾಳ ಅಧಿಕ ಇದೆಯೋ ಅಲ್ಲಿ ಬಂಡವಾಳ ಆಧಾರಿತ ವಸ್ತುವನ್ನು, ಯಾವ ರಾಷ್ಟ್ರದಲ್ಲಿ ಏನು ಶ್ರಮ ಲೇಬರ್ ಜಾಸ್ತಿ ಇರ್ತಾರೋ ಅಲ್ಲಿ ಲೇಬರ್ ಆಧಾರಿತ ವಸ್ತುವನ್ನು ಉತ್ಪಾದನೆ ಮಾಡಿ ಪರಸ್ಪರ ಆಮದು ರಫ್ತು ಮಾಡೋ ಮುಖಾಂತರ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡ್ಬೋದು ಅಂತ ಹೇಳ್ಕೊಂಡು ಎಕ್ಸರ್ ಮತ್ತು ವೈಲಿನ್ ಹೇಳ್ತಾನೆ ಅಂತ ಹೇಳ್ಕೊಂಡು ನಮಗೆ ಈ ಸಿದ್ಧಾಂತದಲ್ಲಿ ಅರ್ಥೈಸ್ಕೊಳ್ಬೋದು. ನೋಡೋಣ. ದಿ ಎಕ್ಸರ್ವೈಲಿನ್ ಥಿಯರಮ್ ಈಸ್ ಎಕ್ಸ್ಪ್ಲೈನ್ಡ್ ಇನ್ ಟರ್ಮ್ಸ್ ಆಫ್ ಟ್ರೂ ಕ್ರೈಟೀರಿಯನ್. ಇದು ಎರಡು ಕ್ರೈಟೀರಿಯನ್ ಆಧಾರದಲ್ಲಿ ಇದನ್ನು ವಿವರಿಸಬಹುದು ಅಂತ ಹೇಳ್ತಾರೆ. ಫ್ಯಾಕ್ಟರ್ abundance in terms of price criterion, factor abundance or scarcity in terms of physical criterion. ಸೊ ಇಲ್ಲಿ ಮುಖ್ಯವಾಗಿ ಫಿಸಿಕಲ್ ಕ್ರೈಟೀರಿಯನ್ ಮತ್ತು ಪ್ರೈಸ್ ಕ್ರೈಟೀರಿಯನ್ ಎನ್ನುವುದಾಗಿ ನಾವು ಎರಡು ವಿಂಗಡಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ನೋಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫ್ಯಾಕ್ಟರ್ ಅಬಂಡೆನ್ಸ್ ಇನ್ ಪ್ರೈಸ್ ಕ್ರೈಟೀರಿಯನ್, ಫ್ಯಾಕ್ಟರ್ ಅಬಂಡೆನ್ಸ್ ಇನ್ ಫಿಸಿಕಲ್ ಕ್ರೈಟೀರಿಯನ್ ಅಂತ ಹೇಳ್ಕೊಂಡು, ಸೊ ಎರಡು ಸಂದರ್ಭದಲ್ಲಿ ಬಂಡವಾಳ ಅಥವಾ ಫ್ಯಾಕ್ಟರ್ ಅಬಂಡೆನ್ಸ್ ಅಂತ ಲೆಕ್ಕ. ಸೊ ಇಲ್ಲಿ ಪ್ರೈಸ್ ಕ್ರೈಟೀರಿಯನ್ ಅಂದರೆ ಮುಖ್ಯವಾಗಿ ಬೆಲೆ ಆಧಾರಿತವಾಗಿ ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ನಿರ್ಧರಿಸುವಂಥದ್ದು. ಇಲ್ಲಿ ಕ್ವಾಂಟಿಟಿ ಪ್ರಮಾಣ ಆಧಾರಿತವಾಗಿ ನಿರ್ಧರಿಸುವಂಥದ್ದು ಅಂತ ನಾವು ತಿಳಿಬೇಕಾಗುತ್ತೆ. ಅದು ಫ್ಯಾಕ್ಟರ್ ಅಬಂಡೆನ್ಸ್ ಆಗಿರ್ಬೋದು, ಅದು ಸ್ಕ್ಯಾರ್ಸಿಟಿ ಆಗಿರ್ಬೋದು, ಫಿಸಿಕಲ್ ಅಂಡ್ ಪ್ರೈಸ್ ಕ್ರೈಟೀರಿಯನ್. ಫ್ಯಾಕ್ಟರ್ ಅಬಂಡೆನ್ಸ್ ಇನ್ ಟರ್ಮ್ಸ್ ಆಫ್ ದಿ ಫ್ಯಾಕ್ಟರ್ ಪ್ರೈಸಸ್ ಅಂದರೆ ಪ್ರೈಸ್ ಕ್ರೈಟೀರಿಯನ್ ಆಧಾರದಲ್ಲಿ ನಾವು ಹೇಳೋದಾದ್ರೆ ಎಕ್ಸರ್ವೈಲಿನ್ ಎಕ್ಸ್ಪ್ಲೈನ್ಸ್ ದಿ ರಿಚ್ನೆಸ್ ಇನ್ ಫ್ಯಾಕ್ಟರ್ ಎಂಡೋಮೆಂಟ್ ಇನ್ ಟರ್ಮ್ಸ್ ಆಫ್ ಫ್ಯಾಕ್ಟರ್ ಪ್ರೈಸಸ್. ಫ್ಯಾಕ್ಟರ್ ಪ್ರೈಸ್ಗಳ ಆಧಾರದಲ್ಲಿ ಹೇಳ್ತಾರಂತೆ. ಅಕಾರ್ಡಿಂಗ್ ಟು ದಿಸ್ ಡೆಫಿನೇಷನ್, ಕಂಟ್ರಿ ಎ ಈಸ್ ಅಬಂಡೆಂಟ್ ಇನ್ ಕ್ಯಾಪಿಟಲ್. ಕಂಟ್ರಿ ಎ ನೋಡಿ ಇಲ್ಲಿ, ಕಂಟ್ರಿ ಎ ಈಸ್ ಅಬಂಡೆಂಟ್ ಇನ್ ಕ್ಯಾಪಿಟಲ್, ಬಂಡವಾಳ ಜಾಸ್ತಿ ಇದೆ ರಾಷ್ಟ್ರ ಎ ಯಲ್ಲಿ. ಸೊ ಅವಾಗ ಏನಾಗುತ್ತಂತೆ, ಇಫ್ ಪಿ ಸಿ ಪಿ ಎಲ್ A country is less than PC PL B country, where PC and PL refers to prices of capital and prices capital and labor in countries, in two countries, ಎರಡು ರಾಷ್ಟ್ರದಲ್ಲಿ A and B ಅಲ್ಲಿ. A ಮತ್ತು B ಎರಡು ರಾಷ್ಟ್ರಗಳು ನಾವು ಈಗಾಗಲೇ ಅಸಂಪ್ಷನ್ ಅಲ್ಲಿ ನೋಡ್ಕೊಂಡಿದ್ದೇವೆ. A B ಎನ್ನುವಂತಹ ಎರಡು ರಾಷ್ಟ್ರಗಳು, ಆಮೇಲೆ C ಮತ್ತು L ಅಂದ್ರೆ ಎರಡು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳು ಅಂತ ನೋಡ್ಕೊಂಡಿದ್ದೇವೆ. ಸೊ ಎರಡು ರಾಷ್ಟ್ರಗಳಲ್ಲಿ ಆ ರೀತಿಯಾಗಿದೆ ಅಂತ ಹೇಳ್ತಾರೆ. ಇನ್ ಅದರ್ ವರ್ಡ್ಸ್, ಇಫ್ ಕ್ಯಾಪಿಟಲ್ ಈಸ್ ರಿಲೇಟಿವ್ಲಿ ಚೀಪ್ ಇನ್ ಕಂಟ್ರಿ ಎ, ದಿ ಕಂಟ್ರಿ ಈಸ್ ಅಬಂಡೆಂಟ್ ಇನ್ ಕ್ಯಾಪಿಟಲ್, ಅಂಡ್ ಇಫ್ ಲೇಬರ್ ಇಸ್ ಚೀಪ್ ಇನ್ ಕಂಟ್ರಿ ಬಿ, ದಿ ಕಂಟ್ರಿ ಇಸ್ ಅಬಂಡೆಂಟ್ ಇನ್ ಲೇಬರ್. ಅಂದರೆ ಎ ರಾಷ್ಟ್ರ ಕ್ಯಾಪಿಟಲ್ ರಿಚ್ ಕಂಟ್ರಿ ಅಂತ ನಾವು ಹೇಳ್ಬೋದು. ಕ್ಯಾಪಿಟಲ್ ಈಸ್ ರಿಲೇಟಿವ್ಲಿ ಚೀಪ್ ಇನ್ ಎ ರಾಷ್ಟ್ರ ಅಂದರೆ ಕ್ಯಾಪಿಟಲ್ ರಿಚ್ ಕಂಟ್ರೀಸ್. ದೆನ್ ಲೇಬರ್ ಇಸ್ ಚೀಪ್ ಇನ್ ಕಂಟ್ರಿ ಬಿ ಅಂದರೆ ಲೇಬರ್ ರಿಚ್ ಕಂಟ್ರಿ ಅಂತ ಕರಿತೇವೆ. ಸೊ ಎ ಎನ್ನುವಂಥದ್ದು ಎ ರಾಷ್ಟ್ರ ಇಲ್ಲಿ ಕ್ಯಾಪಿಟಲ್ ರಿಚ್ ಕಂಟ್ರಿ ಆಗಿರುತ್ತೆ, ಕ್ಯಾಪಿಟಲ್ ರಿಚ್ ಕಂಟ್ರಿ ಆಗಿರುತ್ತೆ. ಅಂಡ್ ಬಿ ರಾಷ್ಟ್ರ ಇಲ್ಲಿ ಏನು ಲೇಬರ್ ರಿಚ್ ಕಂಟ್ರಿ ಆಗಿರುತ್ತೆ, ಲೇಬರ್ ರಿಚ್ ಶ್ರೀಮಂತ ಯಾವ ವಿಷಯದಲ್ಲಿ ಕೇಳಿದರೆ ಶ್ರಮ ಕಾರ್ಮಿಕರ ವಿಷಯದಲ್ಲಿ. ಸೊ ಅದರಿಂದಾಗಿ ಎ ರಾಷ್ಟ್ರ ಸಾಮಾನ್ಯವಾಗಿ ಬಂಡವಾಳ ಆಧಾರಿತವಾದ ವಸ್ತುವನ್ನು ಉತ್ಪಾದನೆ ಮಾಡುತ್ತೆ, ಈ ಬಿ ರಾಷ್ಟ್ರ ಲೇಬರ್ ಆಧಾರಿತವಾಗಿರುವ ವಸ್ತುವನ್ನು ಉತ್ಪಾದನೆ ಮಾಡುತ್ತೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಸಾಮಾನ್ಯವಾಗಿ ಭಾರತ ಲೇಬರ್ ರಿಚ್ ಕಂಟ್ರಿ ಆಗಿರುತ್ತೆ, ಅಮೆರಿಕ, ಇಂಗ್ಲೆಂಡ್, ಜಪಾನ್ ಎಲ್ಲ ಲೇಬರ್ ರಿಚ್ ಕಂಟ್ರಿ ಆಗಿರುತ್ತೆ. ಸೊ ಭಾರತದವರು ಏನು ಮಾಡ್ತಾರೆ, ಶ್ರಮ ಆಧಾರಿತವಾದ ವಸ್ತುವನ್ನು ಉತ್ಪಾದನೆ ಮಾಡಿ ಆಮದು ರಫ್ತು ಮಾಡ್ತಾರೆ. ಅಮೆರಿಕ, ಇಂಗ್ಲೆಂಡ್ ಅಲ್ಲಿ ಏನು ಮಾಡ್ತದೆ, ಲೇಬರ್ ಬಂಡವಾಳ ಆಧಾರಿತ ವಸ್ತುವನ್ನು ಉತ್ಪಾದನೆ ಮಾಡಿ ಭಾರತಕ್ಕೂ ಬೇರೆ ರಾಷ್ಟ್ರಗಳಿಗೆ ಕೊಡುತ್ತೇವೆ ಅಂತ ನೀವು ತಿಳಿಬೇಕಾಗುತ್ತೆ. ಮುಂದೆ ಇದರ ಮುಂದುವರಿದ ಭಾಗವಾಗಿ ಬಸ್ ಕಂಟ್ರಿ ಎ ಏನ್ ಹೇಳ್ತಾರೆ ಅಲ್ಲಿ ಕೇಳಿದ್ರೆ, ಎ ಎನ್ನುವಂತ ರಾಷ್ಟ್ರ ಎಕ್ಸ್ಪೋರ್ಟ್ ಕ್ಯಾಪಿಟಲ್ ಇಂಟೆನ್ಸಿವ್ ಗೂಡ್ಸ್ ಅಂಡ್ ಬಿ ವಿಲ್ ಎಕ್ಸ್ಪೋರ್ಟ್ ಲೇಬರ್ ಇಂಟೆನ್ಸಿವ್ ಗೂಡ್ಸ್. ನಾವು ಈಗಾಗಲೇ ಅಲ್ಲಿ ನೋಡ್ಕೊಂಡಿದ್ದೇವೆ, ಎ ರಾಷ್ಟ್ರ ಮತ್ತು ಬಿ ರಾಷ್ಟ್ರದ ಕಥೆಯಲ್ಲಿ ನೋಡ್ಕೊಂಡಿದ್ದೇವೆ. ಎ ರಾಷ್ಟ್ರ ಅಲ್ಲಿ
ಕ್ಯಾಪಿಟಲ್ ಇಂಟೆನ್ಸಿವ್ ಗೂಡ್ಸ್ ಅನ್ನು ಕಂಟ್ರಿ ಎ ವಿಲ್ ಎಕ್ಸ್ಪೋರ್ಟ್ ಕ್ಯಾಪಿಟಲ್ ಇಂಟೆನ್ಸಿವ್ ಗೂಡ್ಸ್ ಆ್ಯಂಡ್ ಕಂಟ್ರಿ ಬಿ ವಿಲ್ ಎಕ್ಸ್ಪೋರ್ಟ್ ಲೇಬರ್ ಇಂಟೆನ್ಸಿವ್ ಗೂಡ್ಸ್ ಅನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಯಾಕೆ ಕ್ಯಾಪಿಟಲ್ ಎ ರಾಷ್ಟ್ರ ಎಕ್ಸ್ಪೋರ್ಟ್ ಮಾಡೋದು ಕ್ಯಾಪಿಟಲ್ ಇಂಟೆನ್ಸಿವ್ ಕೇಳಿದರೆ ಅಲ್ಲಿ ಆ ರಾಷ್ಟ್ರ ಬಂಡವಾಳ ಶ್ರೀಮಂತ ರಾಷ್ಟ್ರ ಅಥವಾ ಕ್ಯಾಪಿಟಲ್ ರಿಚ್ ಕಂಟ್ರಿ, ಸೊ ಅದನ್ನು ಜಾಸ್ತಿ ಉತ್ಪಾದನೆ ಮಾಡಿ ಅವ್ರು ಇನ್ನೊಂದು ರಾಷ್ಟ್ರ ಕೊಡ್ತಾರೆ. ಇಲ್ಲಿ ಬಿ ರಾಷ್ಟ್ರ ಯಾಕೆ ಲೇಬರ್ ಇಂಟೆನ್ಸಿವ್ ಏನು ಕಾರ್ಮಿಕರು ಜಾಸ್ತಿ ಇರ್ತಾರೆ, ಸೊ ಅದರಿಂದಾಗಿ ಲೇಬರ್ ರಿಚ್ ಕಂಟ್ರಿ ಅದನ್ನು ಉತ್ಪಾದನೆ ಮಾಡ್ತದೆ. ಹೆನ್ಸ್ ಕಂಟ್ರಿ ಬಿ ವಿಲ್ ಎಕ್ಸ್ಪೋರ್ಟ್ ಕಮೋಡಿಟಿ ಎಕ್ಸ್ ಟು ಕಂಟ್ರಿ ಎ. ಸೊ ಅದರಿಂದಾಗಿ ಕಂಟ್ರಿ ಬಿ ವಿಲ್ ಎಕ್ಸ್ಪೋರ್ಟ್ ಕಮೋಡಿಟಿ ಇನ್ ಎಕ್ಸ್ಚೇಂಜ್ ಫಾರ್ ದಿ ಕಮೋಡಿಟಿ ವೈಗೆ ಪ್ರತಿಯಾಗಿ ಎಕ್ಸ್ ಅನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ದಿಸ್ ಎಸ್ಟಾಬ್ಲಿಷಸ್ HO ಥಿಯರಮ್ ದಟ್ ದಿ ಕ್ಯಾಪಿಟಲ್ ಅಬಂಡೆಂಟ್ ಕಂಟ್ರಿ will export the relatively cheap capital intensive commodity and labor abundant country will export relatively cheap labor intensive commodities. ಸೊ ಅದರಿಂದಾಗಿ ಬಂಡವಾಳ ಅಧಿಕ ಇರುವಂಥ ರಾಷ್ಟ್ರ ಬಂಡವಾಳ ಅಧಿಕದ ಆಧಾರದಲ್ಲಿ ಕಡಿಮೆ ಬೆಲೆಗೆ ಉತ್ಪಾದನೆ ಮಾಡಿದ ಐಟಮ್ ಅನ್ನು ರಫ್ತು ಮಾಡುತ್ತಾ, ಶ್ರೀಮಂತ ಅಥವಾ ಏನು ಶ್ರಮ ಜಾಸ್ತಿ ಇರುವಂಥ ಲೇಬರ್ ಜಾಸ್ತಿ ಇರುವಂಥ ರಾಷ್ಟ್ರ ಕಡಿಮೆ ಬೆಲೆಗೆ ವಸ್ತುವನ್ನು ಶ್ರಮ ಆಧಾರಿತವಾಗಿ ಉತ್ಪಾದನೆ ಮಾಡಿ ಅಥವಾ ಶ್ರಮ ಆಧಾರಿತ ತಂತ್ರಜ್ಞಾನದಲ್ಲಿ ಉತ್ಪಾದನೆ ಮಾಡಿ ಅದನ್ನು ಬಂಡವಾಳ ಅಧಿಕ ಇರುವಂಥ ರಾಷ್ಟ್ರಗಳಿಗೆ ರಫ್ತು ಮಾಡುವಂಥದ್ದು ಅಂತೇಳಿ ಹೇಳ್ತಾರೆ. ಇದಿಷ್ಟು ಮುಖ್ಯವಾಗಿ ಪ್ರೈಸ್ ಕ್ರೈಟೀರಿಯನ್ ಅಂದರೆ ವಸ್ತುವಿನ ಬೆಲೆಯ ಆಧಾರದಲ್ಲಿ, ಬೆಲೆ ವ್ಯತ್ಯಾಸದ ಆಧಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಹೆಕ್ಸ್ಚರ್-ಓಹಿಲಿನ್ ಥಿಯರಿ ಸಿದ್ಧಾಂತದಲ್ಲಿ ಆಗಿರುವಂಥ ಅಂದರೆ ವಸ್ತುವಿನ ಬೆಲೆ ವ್ಯತ್ಯಾಸ ಆಗಿದೆ. ಸೊ ಅಲ್ಲಿ ಏನು ಬೆಲೆ ಬೇರೆ ಬೇರೆ, ಎ ರಾಷ್ಟ್ರದ ಬೆಲೆ ಬೇರೆ, ಬಿ ರಾಷ್ಟ್ರದ ಬೆಲೆ ಬೇರೆ. ಎ ರಾಷ್ಟ್ರ ಎನ್ನುವಂಥದ್ದು ಬಂಡವಾಳ ಆಧಾರಿತ, ಬಿ ರಾಷ್ಟ್ರ ಲೇಬರ್ ಇಂಟೆನ್ಸಿವ್. ಸೊ ಬಂಡವಾಳ ಆಧಾರಿತದ ವಸ್ತು ಈ ಲೇಬರ್ ಇಂಟೆನ್ಸಿವ್ ವಸ್ತುವನ್ನು ಪರಸ್ಪರ ಆಮದು ರಫ್ತು ಮಾಡುವ ಮುಖಾಂತರ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡುವಂಥದ್ದು. ಎ ರಾಷ್ಟ್ರದಲ್ಲಿ ಬಂಡವಾಳ ಜಾಸ್ತಿ ಇರುವುದರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂಥ ಉತ್ಪಾದನೆಗಳು ಕಡಿಮೆ ವೆಚ್ಚಕ್ಕಾಗುತ್ತೆ, ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಬಿ ರಾಷ್ಟ್ರದಲ್ಲಿ ಶ್ರಮ ಲೇಬರ್ ಜಾಸ್ತಿ ಇರುವುದರಿಂದಾಗಿ ಕಡಿಮೆ ಬೆಲೆಗೆ ಉತ್ಪಾದನೆ ಮಾಡ್ತಾರೆ, ಅದನ್ನು ಉತ್ಪಾದನೆ ಮಾಡಿಬಿಟ್ಟು ಎರಡು ರಾಷ್ಟ್ರಗಳು ಆಮದು ರಫ್ತು ಮಾಡುತ್ತೆ ಅಂತ ಇಲ್ಲಿ ನೀವು ಅನಾಲಿಸಿಸ್ ತಿಳಿಬೇಕಾಗುತ್ತೆ. ಎಸ್, ಇನ್ನೊಂದು ಇಲ್ಲಿ ಬರುವಂತಹದ್ದು ಫಿಸಿಕಲ್ ಪ್ರೈಸ್ ಅಥವಾ ಫಿಸಿಕಲ್ ಟರ್ಮ್. ಆರಂಭದ್ದು ಪ್ರೈಸ್ ಕ್ರೈಟೀರಿಯನ್ ಅಥವಾ ಪ್ರೈಸ್ ಟರ್ಮ್ಸ್, ಇಲ್ಲಿ ಇನ್ನೊಂದು ಫಿಸಿಕಲ್ ಟರ್ಮ್ಸ್, ಫ್ಯಾಕ್ಟರ್ ಅಬಂಡೆನ್ಸ್ ಇನ್ ಫಿಸಿಕಲ್ ಟರ್ಮ್ಸ್. ಫಿಸಿಕಲ್ ಟರ್ಮ್ಸ್ ಅಂದ್ರೆ ಕ್ವಾಂಟಿಟಿ ಮುಖ್ಯವಾಗಿ. Another way to explain the Hexer-Wohlin theorem is in physical terms of factors abundance. If the country A is relatively capital abundant and country B is relatively labor abundant, then measured physical amount CA by LA greater than CB by LB, where CA and LA are total amount of capital and labor respectively in country A. ಯಾಕೆ ಇಲ್ಲಿ A ಇದೆ, ಇಲ್ಲಿ ಕೂಡ A ಇದೆ. A ಅಂದರೆ ಎರಡು ರಾಷ್ಟ್ರಗಳು. and CB and LB are total amount of capital, ಒಟ್ಟು ಬಂಡವಾಳ and labor respectively ಆಗಿರುತ್ತೆ ಅಂತ ಅಲ್ಲಿ ಹೇಳ್ತಾರೆ. ಸೊ ಇಲ್ಲಿ C ಕ್ಯಾಪಿಟಲ್ ಆಗಿರುತ್ತೆ, L ಲೇಬರ್ ಆಗಿರುತ್ತೆ, and B ರಾಷ್ಟ್ರ ಆಗಿರುತ್ತೆ, B ರಾಷ್ಟ್ರಗಳಾಗಿರುತ್ತೆ. ಸೊ ಕಂಟ್ರಿ ಎ ಮತ್ತು ಬಿ. ಸೊ ಕಂಟ್ರಿಗಳಿರುವಂಥದ್ದು ಎ ಮತ್ತು ಎ ರಾಷ್ಟ್ರ ಆ್ಯಂಡ್ ಬಿ ರಾಷ್ಟ್ರಗಳು ಮುಖ್ಯ ಎರಡು ಕಂಟ್ರಿಗಳಿರುವಂಥದ್ದು. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇರುವಂಥದ್ದು ಯಾವುದು, ಲೇಬರ್ ಮತ್ತು ಕ್ಯಾಪಿಟಲ್ ಎನ್ನುವಂಥ ಎರಡು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇರುವಂಥದ್ದು ಅಂತ ನೀವು ಗಮನಿಸಬೇಕಾಗುತ್ತೆ. ಎ ಮತ್ತು ಬಿ ಎನ್ನುವಂಥ ರಾಷ್ಟ್ರ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೇಬರ್ ಮತ್ತು ಕ್ಯಾಪಿಟಲ್ ಎನ್ನುವಂಥ ಎರಡು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳು. ಎರಡು ಗೂಡ್ಸ್ ಯಾವುದು ಎರಡು ಕೇಳಿದರೆ ಎಕ್ಸ್ ಮತ್ತು ವೈ ಎನ್ನುವಂಥ ಎರಡು ಗೂಡ್ಸುಗಳನ್ನಲ್ಲಿ ಹೇಳ್ತಾರೆ. ಎಕ್ಸ್ ಮತ್ತು ವೈ ಗೂಡ್ಸುಗಳು, ಇದನ್ನು ಆಮದು ರಫ್ತು ಮಾಡುವಂಥದ್ದನ್ನು ಹೇಳ್ತಾರೆ ಇಲ್ಲಿ. ಸೊ ಇಲ್ಲಿ ಎರಡು ರಾಷ್ಟ್ರದಲ್ಲಿ, ಎ ರಾಷ್ಟ್ರದಲ್ಲಿ ಕ್ಯಾಪಿಟಲ್ ರಿಚ್ ಕಂಟ್ರಿ ಆಗಿರುತ್ತೆ, ಎ ರಾಷ್ಟ್ರ ಕ್ಯಾಪಿಟಲ್ ರಿಚ್ ಕಂಟ್ರಿ ಆಗಿರುತ್ತೆ, ಬಿ ರಾಷ್ಟ್ರ ಲೇಬರ್ ರಿಚ್ ಕಂಟ್ರಿ, ಶ್ರೀಮಂತ ಲೇಬರಲ್ಲಿ ಆಗಿರುತ್ತೆ. ಸೊ ಇವರು ಬಂಡವಾಳ ಆಧಾರಿತವಾಗಿ ಉತ್ಪಾದನೆ ಮಾಡೋದನ್ನು ಇವರಿಗೂ ಪರಸ್ಪರ ಕೊಟ್ಟು ಅಂತಾರಾಷ್ಟ್ರೀಯ ವ್ಯಾಪಾರ ಇರುತ್ತೆ ಅಂತ ಅಲ್ಲಿ ನೀವು ತಿಳ್ಕೊಳ್ಬೇಕಾಗುತ್ತೆ. ಇದು ಮುಖ್ಯವಾದ ಲಾಜಿಕ್. ಸೊ ಅದರಿಂದಾಗಿ ಎರಡು ಕ್ರೈಟೀರಿಯನ್ ಬರುವಂಥದ್ದು, ಪ್ರೈಸ್ ಕ್ರೈಟೀರಿಯನ್ ಮತ್ತು ಫಿಸಿಕಲ್ ಕ್ರೈಟೀರಿಯನ್. ಪ್ರೈಸ್ ಕ್ರೈಟೀರಿಯನ್ನಲ್ಲಿ ಮುಖ್ಯವಾಗಿ ಬರುವಂಥದ್ದು ಬೆಲೆ ಆಧಾರಿತದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ, ಫಿಸಿಕಲ್ ಕ್ರೈಟೀರಿಯನ್ನಲ್ಲಿ ಪ್ರಮಾಣ ಆಧಾರಿತವಾಗಿರುವಂಥ ಅಂತಾರಾಷ್ಟ್ರೀಯ ವ್ಯಾಪಾರ, ಅಂತಾರಾಷ್ಟ್ರೀಯ ಟ್ರೇಡ್ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಬರುತ್ತೆ ಅಂತ ನೀವು ತಿಳಿಬೇಕಾಗುತ್ತೆ.
ಮುಂದೆ hence the capital abundant country A has a bias in favor of capital intensive commodity Y from the production side, and the labor abundant country B has a bias in favor of producing the labor intensive commodity X. ಸೊ ಅದರಿಂದಾಗಿ ಲೇಬರ್ ಇಂಟೆನ್ಸಿವ್ ಪ್ರಾಡಕ್ಟ್ ಎಕ್ಸ್ ಮತ್ತು ಕ್ಯಾಪಿಟಲ್ ಇಂಟೆನ್ಸಿವ್ ಪ್ರಾಡಕ್ಟ್ ಆದಂಥ ವೈ ಅನ್ನು ಪರಸ್ಪರ ರಾಷ್ಟ್ರಗಳು ಎ ಮತ್ತು ಬಿ ರಾಷ್ಟ್ರ ಉತ್ಪಾದನೆ ಮಾಡಿಬಿಟ್ಟು ಅಂತಾರಾಷ್ಟ್ರೀಯ ವ್ಯಾಪಾರಗಳನ್ನು ಮಾಡ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ದೆನ್ ಸುಪೀರಿಯಾರಿಟಿ ಆಫ್ HO ಥಿಯರಿ ಓವರ್ ಕ್ಲಾಸಿಕಲ್ ಥಿಯರಿ. ಯಾವ ರೀತಿಯಾಗಿ ಇದು ಕ್ಲಾಸಿಕಲ್ ಸಿದ್ಧಾಂತಕ್ಕಿಂತ ಮೇಲಿದೆ, ಸುಪೀರಿಯರ್ ಆಗಿದೆ ಅಂತ ನೋಡೋದಾದ್ರೆ, ದಿ HO ಥಿಯರಮ್ ಈಸ್ ಇಂಪ್ರೂವ್ಮೆಂಟ್ ಓವರ್ ದಿ ಕ್ಲಾಸಿಕಲ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ದ ಫಾಲೋವಿಂಗ್ ಗ್ರೌಂಡ್ಸ್. It regards the international trade as a special case of inter-regional or interlocal trade as distinct from the classical theory, which considers international trade totally different from domestic trade. ಸೊ ಇದು ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ವಿಶೇಷವೇನೆಲ್ಲ, ಆಂತರಿಕ ವ್ಯಾಪಾರದ ಮುಂದುವರಿದ ಭಾಗ ಅಂತ ಹೇಳ್ಕೊಂಡು ಇವರು ಪರಿಗಣಿಸಿ, ಇಟ್ ಇಸ್ ಸ್ಪೆಷಲ್ ಕೇಸ್ ಆಫ್ ಇಂಟರ್ ರೀಜನಲ್ ಟ್ರೇಡ್ ಅಂತ ಇವರು ಪರಿಗಣಿಸ್ತಾರೆ. ಇದು ಇದರ ಒಂದು ಸುಪೀರಿಯಾರಿಟಿ ಆಗಿರುತ್ತೆ. ಇನ್ನೊಂದು, ದಿ HO ಅನಾಲಿಸಿಸ್ ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ರಿಯಲಿಸ್ಟಿಕ್ ಜನರಲ್ ಎಕ್ವಿಲಿಬ್ರಿಯಂ ಥಿಯರಿ ಆಫ್ ವ್ಯಾಲ್ಯೂ, ಇಟ್ ಫ್ರೀಸ್ ದಿ ಕ್ಲಾಸಿಕಲ್ ಥಿಯರಿ ಫ್ರಮ್ ದಿ ಅನ್ರಿಯಲಿಸ್ಟಿಕ್ ಲೇಬರ್ ಥಿಯರಿ ಆಫ್ ವ್ಯಾಲ್ಯೂ. ಇದು ಲೇಬರ್ ಥಿಯರಿ ಆಫ್ ವ್ಯಾಲ್ಯೂವನ್ನು ಪರಿಗಣಿಸದೆ ರಿಯಲಿಸ್ಟಿಕ್ ಆಗಿರುವಂಥ ಜನರಲ್ ಇಕ್ವಿಲಿಬ್ರಿಯಂ ಥಿಯರಿ ಆಫ್ ವ್ಯಾಲ್ಯೂವನ್ನು ಇವರು ಸಾಮಾನ್ಯವಾಗಿ ಪರಿಗಣಿಸುವಂಥದ್ದು ಅಂತ ಹೇಳ್ಕೊಂಡು ಎರಡನೇ ಸುಪೀರಿಯಾರಿಟಿಯಲ್ಲಿ ಹೇಳಲಿಕ್ಕಾಗುತ್ತೆ. ಹಾಗೆಯೇ ಮೂರನೆಯ ಸುಪೀರಿಯಾರಿಟಿಯ ಪಾಯಿಂಟ್ ಬಗ್ಗೆ ನಾವು ನೋಡೋದಾದರೆ, the HO model takes two factors, labor and capital, as against the one factor, labor, in the classical model, thus superior to the later. ಸೊ ಇಲ್ಲಿ ನಾವು ಎರಡು ಫ್ಯಾಕ್ಟರ್ಗಳನ್ನು ಪರಿಗಣಿಸುವುದರಿಂದಾಗಿ ಹೆಚ್ಚು ಸೂಕ್ತವಾದ ಒಪ್ಪಿಕೊಳ್ಳುವ ಸಿದ್ಧಾಂತವನ್ನು ಇಲ್ಲಿ ನಮಗೆ ತಿಳಿಲಿಕ್ಕಾಗುತ್ತೆ. ಅಲ್ಲಿ ನಾವು ಒಂದೇ ಫ್ಯಾಕ್ಟರನ್ನು ಯೂಸ್ ಕಂಡಿರುವಂಥದ್ದು. ಸೊ ಅದರಿಂದಾಗಿ ಇಲ್ಲಿ ಎರಡು ಫ್ಯಾಕ್ಟರ್ ಯೂಸ್ ಮಾಡ್ತೇವೆ, ಹೆಚ್ಚು ರಿಯಲಿಸ್ಟಿಕ್ ಆಗಿರುವಂಥ ಸಿದ್ಧಾಂತ. ದಿಸ್ ಒನ್ ಆಸ್ ವಿ ಕನ್ಕ್ಲೂಡ್ ದಟ್. Again, HO theory is superior to the Ricardian theory in that it regards as differences in factors applies as a basis of determining the pattern of international trade, while Ricardian theory takes no notice of it. So that's why Ricardian theory is only consider the one factors, and determining the pattern of international trade is not so much effective, whereas the HO theory consider it is superior because here the differences in factor prices, factors endowment that we consider here. The HO model is more realistic because it is based on the relative prices of factors, which in turn influence the relative price of goods, while Ricardian theory considers the relative price of goods only. So in case of Ricardian theory, we consider only goods price, but in case of this HO model, we consider the goods and the physical and the price criterion, both we consider. So that's why it is a more relevant and realistic one, and pragmatic and applicable one considered to the classical or the David Ricardo's that comparative cost advantage theory. So that's why it is superior compared to the classical theory. ಇದಕ್ಕೆ ಕಂಪೇರ್ ಮಾಡಿದಾಗ, ಕ್ಲಾಸಿಕಲ್ ಸಿದ್ಧಾಂತ ಕಂಪೇರ್ ಮಾಡಿದಾಗ ಇದು ಒಂದಷ್ಟು ಸುಪೀರಿಯರ್ ಆದ ಸಿದ್ಧಾಂತ ಅಂತ ಅಲ್ಲಿ ಹೇಳ್ತಾರೆ. ಹಾಗೇನೆ ದಿ HO theory considers the differences in relative productivities of labor and capital as the basis of international trade, while classical theory takes the productivity of labor alone. Classical theoryಯಲ್ಲಿ productivity of labor ಮಾತ್ರ ಪರಿಗಣಿಸಿದ್ರು, ಆದರೆ ಇಲ್ಲಿ productivity of labor ಮತ್ತು ಕ್ಯಾಪಿಟಲ್, ಬಂಡವಾಳ ಮತ್ತು ಶ್ರಮ ಎರಡನ್ನೂ ಕನ್ಸಿಡರ್ ಮಾಡಿದ್ರಿಂದಾಗಿ ಇದು ತುಂಬಾನೇ ರಿಯಲಿಸ್ಟಿಕ್ ಆದ ಸಿದ್ಧಾಂತ ಅಂತ ಹೇಳ್ತಾರೆ. ಜೊತೆಗೆ ನಂಬರ್ 7, HO model is based on differences in factor endowments in different countries as against the quality of one factor, labor, in the classical theory. Thus the former is superior because it lays emphasis not only on the quantity but also the quantity of factor in determining international values. ಅಂತಾರಾಷ್ಟ್ರೀಯ ಮೌಲ್ಯಕ್ಕೆ ಇಲ್ಲಿ ಪ್ರಾಧಾನ್ಯತೆ ಕೊಡ್ತಾರೆ. ಮುಖ್ಯವಾಗಿ ಫ್ಯಾಕ್ಟರ್ ಎಂಡೋಮೆಂಟುಗಳ ಡಿಫರೆನ್ಸಸ್ ಅನ್ನು ಪರಿಗಣಿಸ್ತಾರೆ. ಅದು ಬೇರೆ ಬೇರೆ ರಾಷ್ಟ್ರಗಳಲ್ಲಿರುವಂಥದ್ದನ್ನು ನೋಡ್ತಾರೆ. ಕ್ವಾಲಿಟಿ ವ್ಯತ್ಯಾಸವಾದ್ದನ್ನು ಗಮನಿಸ್ತಾರೆ, ಲೇಬರ್ ಕ್ವಾಲಿಟಿ ವ್ಯತ್ಯಾಸವಾದ್ದನ್ನು. ಹಾಗೆ ಸುಪೀರಿಯರ್, ಯಾಕೆ ಇದು ಸುಪೀರಿಯರ್ ಕೇಳಿದರೆ, ಇದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಡಿಟರ್ಮಿನಿಂಗ್ ಆಗುವಂಥದ್ದನ್ನು ಇಲ್ಲಿ ಅಂದರೆ ಫಿಸಿಕಲ್ ಮತ್ತು ಏನು ಪ್ರೈಸ್ ಎರಡನ್ನೂ ಕನ್ಸಿಡರ್ ಮಾಡಿ ಅಂತಾರಾಷ್ಟ್ರೀಯ ವ್ಯಾಪಾರದ ಡಿಸೈಡ್ ಆಗುವಂಥದ್ದನ್ನು ಇಲ್ಲಿ ಹೇಳುವುದರಿಂದಾಗಿ ಇಟ್ ಈಸ್ ಅ ಸುಪೀರಿಯರ್ ಥಿಯರಿ ಕಂಪೇರ್ ಟು ಎರಡು ಫ್ಯಾಕ್ಟರ್ಗಳು ಇಲ್ಲಿ ಕನ್ಸಿಡರ್ ಮಾಡ್ತಾರೆ. 2:2 ಮಾಡೆಲ್ ಇದು, ಅದರಿಂದಾಗಿ ಅಥವಾ ಮಾಡರ್ನ್ ಮಾಡೆಲ್ ಇದು. ಸೊ ಇದರಿಂದಾಗಿ ಇದು ತುಂಬಾ ಸುಪೀರಿಯರ್ ಆಗಿರುವಂಥ ಮಾಡೆಲ್ ಅಂತ ಇಲ್ಲಿ ಹೇಳಬೇಕಾಗುತ್ತೆ. ಮಾಡೆಲ್ ಇಸ್ ಬೇಸ್ಡ್ ಆನ್ ಡಿಫರೆನ್ಸಸ್ ಫ್ಯಾಕ್ಟರ್ ಎಂಡೋಮೆಂಟ್ ಇನ್ ವಿಚ್ ಡಿಫರೆಂಟ್ ಕಂಟ್ರೀಸ್ ಆಸ್ ಅಗೇನ್ಸ್ಟ್ ದಿ ಕ್ವಾಲಿಟಿ ಆಫ್ ಒನ್ ಫ್ಯಾಕ್ಟರ್ಸ್
ಲೇಬರ್ ಇನ್ ಕ್ಲಾಸಿಕಲ್ ಥಿಯರಿ ಆದರೆ ಇಲ್ಲಿ ಲೇಬರ್ ಆ್ಯಂಡ್ ಕ್ಯಾಪಿಟಲ್ ಎರಡನ್ನೂ ಕೂಡ ಕ್ವಾಂಟಿಟಿ ಕ್ವಾಲಿಟಿ ಎರಡನ್ನೂ ಕೂಡ ಪರಿಗಣಿಸಿದ್ದಾರೆ. ಅಂತಾರಾಷ್ಟ್ರೀಯ ವ್ಯಾಪಾರದ ಜನ್ವಿನಿಟಿ ಇಲ್ಲಿ ತುಂಬಾನೇ ಚೆನ್ನಾಗಿದೆ ಅಂತ ಇಲ್ಲಿ ಹೇಳಬಹುದಾಗಿದೆ. ಎಸ್, ಇದಿಷ್ಟು ಮುಖ್ಯವಾಗಿ ಈ ಸೆಷನ್ನಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಿರುವಂಥ ವಿಷಯಗಳು. ಮುಂದಿನ ಸೆಷನ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ವಂದನೆಗಳು.